ನಾವು ಉತ್ತರ ಕರ್ನಾಟಕನೂ ನಮ್ಗೆ ಒಂದೇನೆ, ದಕ್ಷಿಣ ಕರ್ನಾಟಕನೂ ಒಂದೇನೆ. ಒಟ್ಟಾರೆಯಾಗಿ ನಮ್ಮ ಉದ್ದೇಶ ಎಲ್ಲ ಜನರು ಕೂಡ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಕೂಡ ಅವರ ತಲಾ ಆದಾಯ ಅವರ ತಲಾ ಆದಾಯ ಸಮನಾಗಿ ಹೆಚ್ಚು ಕಡಿಮೆ, ಸ್ವಲ್ಪ ಹೆಚ್ಚು ಕಡಿಮೆ ಇರಬೇಕು. ಭಾಳ ಈಗ 7 ಲಕ್ಷ ಚಿಲ್ಲರೆ ಇದೆ ಬೆಂಗಳೂರು ನಗರದಲ್ಲಿ, ಇಲ್ಲಿ 1 ಲಕ್ಷಕ್ಕಿಂತ ಕಡಿಮೆ ಇದೆ. ಆ ಥರ ಇರಬಾರ್ದು ಅನ್ನೋದು ನಮ್ಮ ಉದ್ದೇಶ. ಸಾಧ್ಯವಾದ ಮಟ್ಟಿಗೆ 1 ಲಕ್ಷದ ಒಳಗಡೆ ಇರಲಿಕ್ಕೆ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ಮಾಡಬೇಕು ಎಲ್ಲನೂ ಕೂಡ ಪ್ರೊಫೆಸರ್ ಗೋವಿಂದರಾವ್ ವರದಿ ಬಂದ ಮೇಲೆ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಾವು ಇಲ್ಲಿವರೆಗೂ ಮಾಡಿದ್ದೇವೆ, ಇನ್ನು ಮುಂದೇನೂ ಕೂಡ ಮಾಡ್ತೇವೆ, ಇನ್ನೂ ಹೆಚ್ಚು ಮಾಡ್ತೀವಿ. ಇದನ್ನು ಹೇಳಿ ನಾವು ಉತ್ತರ ಕರ್ನಾಟಕದ ಬಗ್ಗೆ ತಾವು ಸಮಯ ಕೊಟ್ಟಿದ್ದೀರಿ, ಎಲ್ರಿಗೂ ಕೂಡ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ನಿಮಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸರ್, ಪ್ರತಿಪಕ್ಷ ಕ್ಲಾರಿಫಿಕೇಶನ್ ಸರ್, ಅವರು ಕೇಳ್ಬಿಡಿ, ಆಮೇಲೆ ಕೇಳಲ್ಲ. ಯತ್ನಾಳ್ ಅವರು ಕೇಳ್ತಾರ. ನಂದೇನಿಲ್ಲ, ಸಣ್ಣದೊಂದು ಕ್ಲಾರಿಫಿಕೇಶನ್ನು. ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಮಾತು ಕೊಟ್ಟಿದ್ದರು. ಈ ವೈನ್ ಮತ್ತು ದ್ರಾಕ್ಷಾ ಮಂಡಳಿಗೆ ವಿಜಯಪುರ ಜಿಲ್ಲೆಗೆ ಈಗಾಗಲೇ ಹಿಂದಿನ ಸರ್ಕಾರ 40 ಕೋಟಿ ಕೊಟ್ಟಿತ್ತು. ನಾನು 100 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಇಡ್ತೀನಿ ಅಂದಿದ್ರು, ಹೋದ ಸಲ ಇಟ್ಟಿಲ್ಲ. ದಯವಿಟ್ಟು ಅದನ್ನು ಅವರಾಗೆ ಹೇಳಿದರು, ಅವರಾಗೆ ತಾವು ಎತ್ನಾಡ್ರೆ 100 ಕೋಟಿ ರೂಪಾಯಿ ಕೊಡ್ತೀನಿ ಅಂದಿದ್ರು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ವಿನಂತಿ ಮಾಡ್ಕೊತೀನಿ, ಆ 100 ಕೋಟಿ ರೂಪಾಯಿ ಬಿಜಾಪುರದ ವೈನ್ ಮತ್ತು ದ್ರಾಕ್ಷಾ ಮಂಡಳಿಗೆ ಹಣ ಬಿಡುಗಡೆ ಮಾಡಬೇಕಂತ ಕೇಳ್ಕೊತೀನಿ. ಅಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡೋಂಥ ಸಂದರ್ಭದಲ್ಲಿ ಬೆಂಗಳೂರು ಮನೆಗಳ ಬಗ್ಗೆ ಮಾತಾಡ್ತಾಯಿದ್ರು. ಅಲ್ಲಿ ಈಗ ಕನ್ಸ್ಟ್ರಕ್ಷನ್ ಕಾಸ್ಟು ಜಾಸ್ತಿ ಆಗಿದೆ ಅಧ್ಯಕ್ಷರೇ. ಮತ್ತು ಮನೆ ಕಟ್ಟೋದಕ್ಕೆ ಈಗ 8-8.5 ಲಕ್ಷ ರೂಪಾಯಿ ಕಟ್ಟಲಿಕ್ಕೆ ಹೇಳ್ತಾ ಇದ್ದಾರೆ. ಮತ್ತು ಆ ಮನೆ ಎಲ್ಲೋ ಕನಕಪುರ ರೋಡಲ್ಲಿ ಇರ್ತದೆ. ಅದೇ ಅಷ್ಟೇ, ಅದನ್ನೇ ಕ್ಲಾರಿಫಿಕೇಶನ್. ಅದು ಕಡಿಮೆ ಆಗಬೇಕು, ಮತ್ತೆ ಸರ್ಕಾರ ಸ್ವಲ್ಪ ಇನ್ನೂ ಜಾಸ್ತಿ ದುಡ್ಡು 8 ಲಕ್ಷ ರೂಪಾಯಿ ಕಟ್ಟೋ ಶಕ್ತಿ ಅವ್ರು ಯಾರು ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡೋದು 13 ಲಕ್ಷ ಮಾಡಿದ್ದಾರೆ. ಚರ್ಚೆ ಮಾಡಬೇಕು. 8.5 ಲಕ್ಷ ಇದ್ದಿದ್ದು 13.5 ಲಕ್ಷ ಮಾಡಿದ್ದಾರೆ ಸರ್. ಅದನ್ನ